ಹೀಗೆ ನಮ್ಮ ಮಗಳು ಯಾವುದೋ ಹುಡುಗನ ಜೊತೆ ಓದ್ಲು ಅಂತನೋ ಅಥವಾ ಹುಡುಗ ಓದ್ಲು ಅಂತನೋ ಇಬ್ಬರೂ ಇದೆ ಇದರಲ್ಲಿ, ಹುಡುಗ ಹುಡುಗಿ ತಾನೇ ನಾವು ತಗೋಬೋದು. ಅವರು ಪೋಷಕರು ಗೋಳಾಡ್ತಿರ್ತಾರೆ, ನಮಗೆ ಗೊತ್ತೇ ಇಲ್ಲ ಹಾಗೆ ಅಂತ. ಇದು ಸಾಧ್ಯ ಇಲ್ಲ, ಏಕೆಂದರೆ ಒಂದು ದಿನದಲ್ಲಿ ನಡೆಯುವಂತಹದ್ದಲ್ಲ ಇದು. ಕೊನೆಯ ಹಂತದಲ್ಲಿ ಅವರು ಓಡೋಗಿ ಮದುವೆ ಆಗುವಂಥದ್ದು ಅಥವಾ ಏನೋ ಬೇರೆ ಥರದ್ದು ಒಂದು ದುರಂತಗಳು, ಇಬ್ಬರು ಸಾಯ ಅಂಥದ್ದು ಅಥವಾ ಮೋಸ ಆಗೋಂಥದ್ದು, ಹುಡುಗನಿಗಾಗ್ಬೋದು ಹುಡುಗಿಗಾಗ್ಬೋದು, ಏನೋ ಒಂದು ತೊಂದರೆಗಳಾಗೋದು ಕೊನೆಗೆ ಕುಟುಂಬದವರಿಗೆ ಅದು ತಿಳಿಯೋಂಥದ್ದು ಇದೆಯಲ್ಲ, ಫೇಸ್ ಮಾಡಬೇಕಲ್ಲ, ಅದು ಹಂತ ಹಂತವಾಗಿ ನಡೆಯುವಂಥದ್ದು. ಲವ್ ಬಾಂಬಿಂಗ್ ಅಂತಲೂ ಒಂದಿದೆ, ಅದು ಸೈಕಾಲಜಿಲಿ ಬಹಳಷ್ಟು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಲವ್ ಬಾಂಬಿಂಗಲ್ಲಿ ಈ ಥರ ದೊಡ್ಡ ಅನಾಹುತಗಳು ಒಂದು ಇಡೀ ನಗರ ಒಂದು ಇದನ್ನ ಆಗ್ತಾ ಇಲ್ಲ, ಇಲ್ಲಿ ಇಡೀ ಸಮಾಜಕ್ಕೆ ಆಗ್ತಾ ಇಲ್ಲ, ಇಂಡಿವಿಜುವಲ್ ಕೇಸ್ಗಳಲ್ಲಿ ಒಂದು ಕುಟುಂಬಕ್ಕೆ ಆಗ್ತಾ ಇರೋಂಥದ್ದು. ಲವ್ ಬಾಂಬಿಂಗ್ ಬಾಂಬ್ ಹಾಕಿದ್ರೆ ಒಂದು ಕುಟುಂಬಕ್ಕೆ ಮಾತ್ರ ತೊಂದರೆಯಾಗುವಂಥದ್ದನ್ನು ಲವ್ ಬಾಂಬಿಂಗ್ ಅಂತ ಕರೀತಾರೆ. ಯಾರ ಜೊತೆ ಸೇರ್ತಾ ಇರೋದಿಲ್ಲ ಅಂಥವರು ಕುಟುಂಬದಲ್ಲಿ ಆಲ್ರೆಡಿ ಬಹಳ ಜಗಳ ಗಲಾಟೆ, ನೆಮ್ಮದಿ ಇರೋದಿಲ್ಲ ಅವರಿಗೆ. ಮನೆಗೆ ಹೋಗಬೇಕು ಅಂದರೆ ಬೇಜಾರು, ಏಕೆಂದರೆ ತಂದೆದು ಒಂಥರ ಪರಿಸ್ಥಿತಿ, ತಾಯಿದೊಂದು ಅಫೇರು ಅಥವಾ ತಂದೆದು ಅಫೇರು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಬಡತನ ಆಗಿರ್ಬೋದು, ಅಥವಾ ಶ್ರೀಮಂತರಾಗಿದ್ದರೆ ಬೇರೆ ಥರದ್ದು. ಮನೆಯಲ್ಲಿ ನೆಮ್ಮದಿ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ ಅವರಿಗೆ. ಆ ಹದಿಹರೆಯದ ಮಕ್ಕಳಿಗೆ ಪ್ರೀತಿ ಸಿಗ್ತಾ ಇಲ್ಲ, ಅವ್ರನ್ನ ಯಾರೂ ಗುರುತಿಸ್ತಾ ಇಲ್ಲ, ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ. ಕುಟುಂಬದಲ್ಲಿ ಕಲಹಗಳಿರುತ್ತೆ. ಆಮೇಲೆ ವಿದ್ಯಾಭ್ಯಾಸ ತಲೆಗತ್ತಾ ಇರೋದಿಲ್ಲ, ಇದು ಒಂದು ಬಹಳ ಮುಖ್ಯ. ಈಗ ಮಕ್ಕಳಿಗೆ ಇಂಜಿನಿಯರಿಂಗ್ ಇಷ್ಟನೇ ಇರೋದಿಲ್ಲ, ಅವನಿಗೆ ಮ್ಯಾಥ್ಸ್ ಅಂದರೆ ಅವ್ನಿಗೆ ಆಗದೇ ಇಲ್ಲ. ಇವರು ನನ್ನ ಮಗ ಇಂಜಿನಿಯರ್ ಆಗಬೇಕು ತಗೊಂಡೋಗಿ ಸೇರಿಸ್ತಾರೆ, ಅವನಿಗೆ ಜರ್ನಲಿಸಮ್ ಇಷ್ಟ, ಲಿಟ್ರೇಚರ್ ಇಷ್ಟ, ಅದರಲ್ಲಿ ಅವ್ನು ಚೆನ್ನಾಗಿ ಮಾಡ್ತಾ ಇರ್ತಾನೆ. ಅಂದರೆ ಅದೇ ಥರ ಮೆಡಿಕಲ್ ಆಗ್ಬೋದು. ಅಂದರೆ ವಿದ್ಯಾಭ್ಯಾಸ ತುಂಬ ಕಬ್ಬಿಣದ ಕಡಲೆ ಅಂತ ಅನಿಸ್ತಾ ಇರುತ್ತೆ. ಅದು ಕುಟುಂಬದ್ದಾಗ್ಬೋದು, ಅವನ ಶೈಕ್ಷಣಿಕವಾಗಿ ಆಗಿರ್ಬೋದು, ಅಥವಾ ಅವನ ಬಗ್ಗೆನೇ ಅವನಿಗೆ ಕೀಳಿರಿಮೆ ಇರುತ್ತೆ. ಆ ವಿಶ್ವಾಸ ಬಂದಾಗ ಏನಾಗುತ್ತೆ, ಅವಾಗಲೇ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಆಮೇಲೆ ಮೆಸೇಜ್ಗಳಾಗುತ್ತೆ, ಸಂತೋಷ ಆಗುತ್ತೆ. ಅಯ್ಯೋ ನನಗೂ ಒಬ್ರು ಇದ್ದಾರಲ್ವಾ ಫ್ಯಾಮಿಲಿಲಿ, ನಾನು ಮೋಸ್ಟ್ ನೆಗ್ಲೆಕ್ಟೆಡ್ ಕ್ಯಾಂಡಿಡೇಟ್, ಅಪ್ಪ ಅಮ್ಮ ಬೈತಾ ಇರ್ತಾರೆ, ಯೂಸ್ಲೆಸ್ ಫೆಲೋ ಕಣ ನೀನು, ಪ್ರಯೋಜನಕ್ಕೆ ಬಾರದವರು ಅಂತ. ಅಥವಾ ಹೆಣ್ಮಗಳಿಗೂ ಅದೇ ಆಗಿರ್ಬೋದು. ಆಗ ಯಾರೋ ಹುಡುಗಿ ನನ್ನ ಹತ್ರ ಗುರುತಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ತುಂಬ ಸಂತೋಷವನ್ನು ನೀಡೋಂಥದ್ದು. ಇನ್ಯಾವ ಆಪ್ಷನೂ ಇರೋದಿಲ್ಲ. ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಇಲ್ಲ ನಿನ್ನ ವಿಡಿಯೋ ವೈರಲ್ ಮಾಡ್ತೀನಿ, ಅವ ತಂದೆ ತಾಯಿ ಹತ್ರ ಹಣ ತಗೊಳ್ಳೋದೇ ಆಗಲಿ ಇದೇ ಆಗಲಿ. ಈ ಜಾಲ ಅನ್ನೋದಿದೆಯಲ್ಲ, ಈ ತಂದೆ ತಾಯಿಗಳು ಹೇಳ್ತಾರಲ್ಲ, ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಮಕ್ಕಳು ಹಿಂಗಾಯಿತು, ಖಂಡಿತ ಅಲ್ಲ. ಈಗ ನೋಡಿ, ಸಿಯಾ ಗೋಯಲ್ದು ಚಾಟಿಂಗ್ ನೋಡಿದ್ರೆ 248 ಗಂಟೆಗಳ ಕಾಲ ಚಾಟ್ ಮಾಡಿದ್ದಾರೆ ಅವರು. ಇದೆಲ್ಲ ಆಮೇಲೆ ಸಿಕ್ಕಂಥದ್ದು ಅಲ್ವಾ. ಹಾಗಾಗಿ ನೀವು ಡೆಪ್ತಲ್ಲಿ ಹುಡುಕ್ತಾ ಹೋದರೆ ಇದು ಒಂದು ದಿನದಲ್ಲ, ಇದು ಬಹಳ ದೊಡ್ಡ ಪ್ಲ್ಯಾನ್ ಮಾಡಿರ್ತಾರೆ ಇದು. ಹಾಗಾಗಿ ತಂದೆ ತಾಯಿಗಳು ಬ್ಲೈಂಡ್ ಆಗಿ ಎಲ್ಲ ಒಳ್ಳೆಯವರು, ಒಳ್ಳೆ ಮಕ್ಕಳೇ ಇರಬಹುದು, ಆದರೆ ಪ್ರಪಂಚ ಒಳ್ಳೆಯದಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಮಂದಿ ಮಕ್ಕಳು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಪ್ರೇಮ ಪ್ರಕರಣಗಳಲ್ಲಿ ವಂಚನೆಗೀಡಾಗ್ತಾರೆ. ಸಾಕಷ್ಟು ಸುದ್ದಿಗಳನ್ನು ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ. ಇದು ಎಲ್ಲೋ ಯಾವುದೋ ಹಂತಕ್ಕೆ ತಲುಪುತ್ತೆ, ಕುಟುಂಬಗಳು ಸಾಕಷ್ಟು ಇದರಿಂದ ತೊಂದರೆಗೀಡಾಗ್ತವೆ. ಸೊ ಹಾಗಾದರೆ ಯಾಕೆ ಈ ರೀತಿಯ ಪ್ರಕರಣಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಸೊ ಅಂದಹಾಗೆ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಇದಾಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಈ ರೀತಿಯ ಒಂದು ಘಟನೆಗಳಾಗ್ತಾ ಇರುವಂಥದ್ದು. ಪ್ರೇಮ ಪ್ರಕರಣಗಳಲ್ಲಿ ಒಂದು ಆಕರ್ಷಣೆ ಇರುತ್ತೆ, ನಂತರ ಅದು ಇದಾಗುತ್ತೆ, ಏನು ಅನಾಹುತ ಆಗುತ್ತೆ ಇದ್ದಕ್ಕಿದ್ದ ಹಾಗೆ. ಸೊ ಇದರಿಂದ ಕುಟುಂಬಗಳು ಕೂಡ ಸಾಕಷ್ಟು ತೊಂದರೆಗೀಡಾಗ್ತಾ ಇದೆ. ಸೊ ಈ ರೀತಿಯ ಒಂದು ಪ್ರಕರಣಗಳು ಯಾಕೆ ಆಗುತ್ತೆ, ಅದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ, ವೈಜ್ಞಾನಿಕ ವಿಚಾರಗಳಿದೆಯಾ, ಏನು ಹೇಳ್ತೀರಿ ಅಂತ? ಸರ್, ಸಾಮಾನ್ಯವಾಗಿ ಈಗ ನಾವು ಸಹ ಈ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ. ಹೀಗೆ ನಮ್ಮ ಮಗಳು ಯಾವುದೋ ಹುಡುಗನ ಜೊತೆ ಓದ್ಲು ಅಂತನೋ ಅಥವಾ ಹುಡುಗ ಓದ್ಲು ಅಂತನೋ ಇಬ್ಬರೂ ಇದೆ ಇದರಲ್ಲಿ, ಹುಡುಗ ಹುಡುಗಿ ಅಂತಲೇ ನಾವು ತಗೋಬೋದು. ಅವರು ಪೋಷಕರು ಗೋಳಾಡ್ತಿರ್ತಾರೆ, ನಮಗೆ ಗೊತ್ತೇ ಇಲ್ಲ ಹಾಗೆ ಅಂತ. ಇದು ಸಾಧ್ಯ ಇಲ್ಲ, ಏಕೆಂದರೆ ಒಂದು ದಿನದಲ್ಲಿ ನಡೆಯುವಂತಹದ್ದಲ್ಲ ಇದು, ಹಂತ ಹಂತವಾಗಿ ನಡೆಯುವಂತಹ ಕ್ರಿಯೆಗಳಿದು. ಸುಮಾರು ಒಂದು ಆಗೋದಲ್ಲ, ಅದು ರಾತ್ರಿ ಥರ ಆಗೋಂಥದ್ದಲ್ಲ. ಇದು ಸುಮಾರು ಒಂದು 6 ತಿಂಗಳು ವರ್ಷಗಳ ಕಾಲ ಇದೆಲ್ಲ ನಡೆದು ಕೊನೆಯ ಹಂತದಲ್ಲಿ ಅವರು ಓಡೋಗಿ ಮದುವೆ ಆಗುವಂಥದ್ದು ಅಥವಾ ಏನೋ ಬೇರೆ ಥರದ್ದು ಒಂದು ದುರಂತಗಳು, ಇಬ್ಬರು ಸಾಯ ಅಂಥದ್ದು
ಅಥವಾ ಮೋಸ ಆಗೋಂಥದ್ದು ಹುಡುಗನಿಗಾಗ್ಬೋದು ಹುಡುಗಿಗಾಗ್ಬೋದು ಏನೋ ಒಂದು ತೊಂದರೆಗಳಾಗೋದು ಕೊನೆಗೆ ಕುಟುಂಬದವರಿಗೆ ಅದು ತಿಳಿಯೋಂಥದ್ದು ಇದೆಯಲ್ಲ ಫೇಸ್ ಮಾಡಬೇಕಲ್ಲ, ಅದು ಹಂತ ಹಂತವಾಗಿ ನಡೆಯೋಂಥದ್ದು. ಈಗ ನೋಡಿ ನ್ಯೂಕ್ಲಿಯರ್ ಬಾಂಬ್ ಅಂತೆಲ್ಲ ನಾವು ಮೊದಲೆಲ್ಲ ಮಾತಾಡ್ತಾ ಇದ್ವು. ಜೈವಿಕ ಬಾಂಬ್ ಅಂತ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಅಂದರೆ ಬಾಂಬ್ ಹಾಕಿ ಈಗ ಹಿರೋಶಿಮಾ ನಾಗಸಾಕಿನ ನಾಶ ಮಾಡಿದ್ರು, ಅದು ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ನಮಗೆ ಗೊತ್ತಿರೋಂಥ ಒಂದು ಜಗತ್ತಿನಲ್ಲಿ ನಡೆದ ಒಂದು ಭಯಾನಕ ಘಟನೆ. ಆಮೇಲೆ ಜೈವಿಕ ಬಾಂಬ್, ಈಗ ಕೋವಿಡನ್ನು ಜೈವಿಕ ಬಾಂಬ್ ಅಂತಲೇ ಅನ್ನೋದು, ಏಕೆಂದರೆ ಅದು ಲ್ಯಾಬಲ್ಲಿ ಆ ವೈರಸ್ನ RNA ವೈರಸ್ ಅಲ್ವಾ ಅದಕ್ಕೆ ಆಯಿತು, ಅದಕ್ಕೆ ಫಂಡ್ ಮಾಡಿದ್ರು ಅಂತ ಏನೇನೋ ನಾವು ಕತೆಗಳನ್ನ ಕೇಳ್ತಾ ಇರ್ತೀವಿ. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಅದು ಒಂದು ಥಿಯರಿ, ಒಂದು ಗ್ರೂಪ್ ಆಫ್ ಥಾಟ್ ಹೇಳ್ತಾರೆ ಅದನ್ನು. ಅದಕ್ಕೆ ಬೇರೆ ಫಂಡ್ ಮಾಡಿದ್ರು, ದೊಡ್ಡಣ್ಣ ಮಾಡಿದ್ರು, ಅದನ್ನು ಚೈನಾದವರು ತಯಾರು ಮಾಡಿ ಜಗತ್ತಿಗೆ ಇದು ಮಾಡಿ ಕಂಟ್ರೋಲ್ ಮಾಡಿದ್ರು ಅಂತೆಲ್ಲ ಅಂತಾರಲ್ಲ, ಅದು ಜೈವಿಕ ಬಾಂಬ್. ಅದೇ ಥರ ಲವ್ ಬಾಂಬಿಂಗ್ ಅಂತಲೂ ಒಂದಿದೆ, ಅದು ಸೈಕಾಲಜಿಲಿ ಬಹಳಷ್ಟು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಲವ್ ಬಾಂಬಿಂಗಲ್ಲಿ ಈ ಥರ ದೊಡ್ಡ ಅನಾಹುತಗಳು ಒಂದು ಇಡೀ ನಗರ ಒಂದು ಇದನ್ನ ಆಗ್ತಾ ಇಲ್ಲ, ಇಲ್ಲಿ ಇಡೀ ಸಮಾಜಕ್ಕೆ ಆಗ್ತಾ ಇಲ್ಲ, ಒಂದು ಕುಟುಂಬಕ್ಕೆ ಆಗ್ತಾ ಇರೋಂಥದ್ದು. ಲವ್ ಬಾಂಬಿಂಗ್ ಬಾಂಬ್ ಹಾಕಿದ್ರೆ ಒಂದು ಕುಟುಂಬಕ್ಕೆ ಮಾತ್ರ ತೊಂದರೆಯಾಗುವಂಥದ್ದನ್ನು ಲವ್ ಬಾಂಬಿಂಗ್ ಅಂತ ಕರೀತಾರೆ. ಹಾಗಾದರೆ ಯಾವ ರೀತಿ ಇದು ನಡೆಯುತ್ತೆ ಅಂತ ನಾವು ನೋಡಿದ್ರೆ, ಲವ್ ಬಾಂಬಿಂಗ್ ಅನ್ನೋದನ್ನು ಯಾವ ರೀತಿ ಇದನ್ನು ಬಾಂಬ್ ಹಾಕ್ತಾರೆ ಅಥವಾ ಲವ್ ಬಾಂಬಿಂಗ್ ಹೆಂಗೆ ನಡೆಯುತ್ತೆ ಅಂತ ನೋಡಿದ್ರೆ ಹಂತ ಹಂತವಾಗಿ ನಡೀತಾ ಬರುತ್ತೆ. ಮೊದಲನೇ ಹಂತದಲ್ಲಿ ಟಾರ್ಗೆಟ್ ಗುರುತಿಸೋದು. ಲವ್ ಬಾಂಬು ಯಾರಿಗೆ ಹಾಕಬೇಕು ಅಂತ ಗುರುತಿಸೋದು. ಈಗ ಮೊದಲೆಲ್ಲ ಯೋಚನೆ ಮಾಡ್ತಿರಲ್ಲ ಯಾವ ದೇಶದ ಮೇಲೆ ಹಾಕಬೇಕು ಅಂತ, ಯಾರು ಆ ಹುಡುಗಿ ಅಥವಾ ಯಾರು ಆ ಹುಡುಗ, ಎರಡೂ ಆಗ್ಬೋದು. ಎರಡು ಈಗ ಈಕ್ವಲಿ ಹುಡುಗಿರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಬಾಂಬ್ ಹಾಕೋಷ್ಟು, ಹಾಗಾಗಿ ಯಾರು ಆ ಹುಡುಗಿ ಅಥವಾ ಯಾರು ಆ ಹುಡುಗ ಅಂತ ಟಾರ್ಗೆಟ್ ಮಾಡೋದು. ಯಾರು ಅಂತ ಮೊದಲನೇದಾಗಿ ನಾವು ನೋಡೋದಾದರೆ, ಒಂದು ಸ್ವಲ್ಪ ಲೋನ್ಲಿನೆಸ್ ಯಾರಿಗಿರುತ್ತೆ, ಯಾರ ಜೊತೆ ಸೇರ್ತಾ ಇರೋದಿಲ್ಲ ಅಂಥವರು, ಕುಟುಂಬದಲ್ಲಿ ಆಲ್ರೆಡಿ ಬಹಳ ಜಗಳ ಗಲಾಟೆ, ನೆಮ್ಮದಿ ಇರೋದಿಲ್ಲ ಅವ್ರಿಗೆ, ಮನೆಗೆ ಹೋಗಬೇಕು ಅಂದರೆ ಬೇಜಾರು, ಏಕೆಂದರೆ ತಂದೆದು ಒಂಥರ ಪರಿಸ್ಥಿತಿ, ತಾಯಿದೊಂದು ಅಫೇರು ಅಥವಾ ತಂದೆದು ಅಫೇರು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಬಡತನ ಆಗಿರ್ಬೋದು, ಅಥವಾ ಶ್ರೀಮಂತರಾಗಿದ್ದರೆ ಬೇರೆ ಥರದ್ದು, ಮನೆಯಲ್ಲಿ ನೆಮ್ಮದಿ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ ಅವರಿಗೆ. ಆ ಹದಿಹರೆಯದ ಮಕ್ಕಳಿಗೆ ಪ್ರೀತಿ ಸಿಗ್ತಾ ಇಲ್ಲ, ಅವ್ರನ್ನ ಯಾರೂ ಗುರುತಿಸ್ತಾ ಇಲ್ಲ, ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ, ಅವ್ರಿಗೆ ಯಾರೋ ಒಬ್ಬರು ಬೇಕಿರುತ್ತವಾಗ. ಈಗ ಮನುಷ್ಯ ಯಾವ ಥರ ಅಂದರೆ, ಸಮಾಜದಲ್ಲಿ ಅವನಿಗೆ ಒಂದು ಗುರುತು ಬೇಕು, ಅವನಿಗೆ ಸಮಾಜ ಅವನನ್ನು ಒಪ್ಪಿಕೊಳ್ಬೇಕು, ಆವಾಗ ಮಾತ್ರ ನಮಗೆ ಸಂತೋಷ. ಈಗ ನೋಡಿ ಎಲ್ಲ ಮಾಡೋದು, ಈಗ ರಾಜಕಾರಣಿಗಳ ಹಿಂದೆ ಒಂದು ದಂಡು ಹೆಂಗಿರುತ್ತೆ ಅಂತಂದರೆ, ಅವರಿಗೆ ಅವ್ರು ಇಲ್ಲ ಅಂತಂದರೆ ಆಗೋದಿಲ್ಲ, ಅವರಿಗೆ ಅವರು ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಬಾಸ್ ಅಂತ ಅವ್ರ ಹಿಂದೆ ಹೋದಾಗ ಮಾತ್ರ ಸಮಾಧಾನ. ಅಂದರೆ ಸಮಾಜ ಅವರನ್ನು ಒಪ್ಪಿಕೊಳ್ಳೋದು ಗುರುತಿಸೋದು ಅಂದಾಗ ಆ ಮೆದುಳಿಗೆ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಅವ್ರ ಅಣ್ಣ ಅಣ್ಣ ಅದು ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಆ ರೀತಿ ಪ್ರತಿಯೊಬ್ಬರಿಗೂ ಇದೆ, ಅದು ನಮಗಿಲ್ಲ ಅಂತಲ್ಲ. ಅಂದರೆ ಆ ಥರ ಅಲ್ಲ, ಸಮಾಜ ನನ್ನ ಗುರುತಿಸ್ಬೇಕು, ಅಪ್ರಿಸಿಯೇಷನ್ ಅದು ಬೇಕು ಅಂತ ಆ ಥರದ ಒಂದು ಇರುತ್ತೆ. ಕುಟುಂಬದಲ್ಲಿ ಕಲಹಗಳಿರುತ್ತೆ. ಆಮೇಲೆ ವಿದ್ಯಾಭ್ಯಾಸ ತಲೆಗತ್ತಾ ಇರೋದಿಲ್ಲ, ಇದು ಒಂದು ಬಹಳ ಮುಖ್ಯ. ಈಗ ಮಕ್ಕಳಿಗೆ ಇಂಜಿನಿಯರಿಂಗ್ ಇಷ್ಟನೇ ಇರೋದಿಲ್ಲ, ಅವನಿಗೆ ಮ್ಯಾಥ್ಸ್ ಅಂದರೆ ಅವನಿಗೆ ಆಗೋದೇ ಇಲ್ಲ. ಇವರು ನನ್ನ ಮಗ ಇಂಜಿನಿಯರ್ ಆಗಬೇಕು ತಗೊಂಡೋಗಿ ಸೇರಿಸ್ತಾರೆ, ಅವನಿಗೆ ಜರ್ನಲಿಸಮ್ ಇಷ್ಟ, ಲಿಟ್ರೇಚರ್ ಇಷ್ಟ, ಅದರಲ್ಲ ಅವ್ನು ಚೆನ್ನಾಗಿ ಮಾಡ್ತಾ ಇರ್ತಾನೆ. ಅಂದರೆ ಅದೇ ಥರ ಮೆಡಿಕಲ್ ಆಗ್ಬೋದು. ಅಂದರೆ ವಿದ್ಯಾಭ್ಯಾಸ ತುಂಬ ಕಬ್ಬಿಣದ ಕಡಲೆ ಅಂತ ಅನ್ನಿಸ್ತಾ ಇರುತ್ತೆ. ಅದು ಕುಟುಂಬದ್ದಾಗ್ಬೋದು, ಅವನ ಶೈಕ್ಷಣಿಕವಾಗಿ ಆಗಿರ್ಬೋದು, ಅಥವಾ ಅವನ ಬಗ್ಗೆನೇ ಅವನಿಗೆ ಕೀಳಿರಿಮೆ ಇರುತ್ತೆ. ಈಗ ನೋಡಿ, ಹುಡುಗರು ಅಂತಂದರೆ ಒಂದು ಯಾವ ಥರ ಇಮ್ಯಾಜಿನೇಷನ್ ಹುಡುಗಿರಿಗೆ ಅಂದರೆ, ಅವನು ಫುಲ್ 6 ಪ್ಯಾಕ್ ಇರಬೇಕು ಅಂತ, ಎಲ್ಲಿ ಸಾಧ್ಯ ಅದು? ಅಲ್ಲ, ಅದು ವಾಸ್ತವ ಅಲ್ಲ. ಅದು ಹುಡುಗರು ಅಂದರೆ ನೋಡಿದ ತಕ್ಷಣ 6 ಪ್ಯಾಕು, ಅವನಿಗೆ ಹುಡುಗಿ ಅಂತಂದರೆ ಐಶ್ವರ್ಯ ರೈ, ಎರಡು ಅಸಾಧ್ಯನೇ. 0 ಫಿಗರ್ ಶಿಲ್ಪಾ ಶೆಟ್ಟಿ ಸಾಧ್ಯನ? ಅದು ಇಲ್ಲ. ಅಂದರೆ ಆ ಥರ ಇದ್ದಾಗೇನಾಗುತ್ತೆ, ಅವನಿಗೆ ಕೀಳಿರಿಮೆ. ಇವಾಗ ನನಗೆ ಆ ಥರ ಇಲ್ಲ, ನನಗೆ ಏನು ಮಾಡಿದ್ರು 6 ಪ್ಯಾಕ್ ಬರ್ತಿಲ್ಲ, ಏನು ಮಾಡಿದ್ರು ವೆಯ್ಟ್ ಗೇನ್ ಆಗ್ತಿಲ್ಲ, ನಾನು 10 ಮೊಟ್ಟೆ ತಿಂತಾ ಇದ್ದೀನಿ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಅಥವಾ ತುಂಬ ದಪ್ಪ ಇರೋರು ನಾನು ಏನು ಮಾಡ್ತಾ ಇದ್ದೀನಿ ಸಣ್ಣ ಆಗ್ತಿಲ್ಲ. ಇಂಥದ್ದೆಲ್ಲ ಇದ್ದಾಗೇನಾಗುತ್ತೆ, ಇಂಥವರೇ ಟಾರ್ಗೆಟ್ ಆಗ್ತಾರೆ. ಸ್ವಲ್ಪ ಅವರಿಗೆ ಕೀಳಿರಿಮೆ ಇರುತ್ತೆ. ಆವಾಗ ಯಾರೋ ಒಬ್ಬರು ಅಪ್ರಿಷಿಯೇಟ್ ಮಾಡಿದಾಗೇನಾಗುತ್ತೆ, ಚೆನ್ನಾಗಿದೆಯಾ ನೀನು ಅಂತ ಅಂದಿದ ತಕ್ಷಣ ಅವ್ರಿಗೆ ಒಂಥರ ಸಂತೋಷ, ಡೋಪಮೈನ್ ರಿಲೀಸ್ ಆಗುತ್ತೆ. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಪರಿಚಯ ಆಗ್ತಾರಲ್ವ ಯಾರೋ, ಅವ್ರೇನು ಮಾಡ್ತಾರೆ, ತುಂಬ ವಿಶ್ವಾಸನ ಗಳಿಸ್ತಾರೆ ಅವರು. ಏನು ಅಂತಂದರೆ ಸಹಾಯ ಮಾಡೋ ಅಂಥದ್ದು, ಆಮೇಲೆ ಏನು ಎಲ್ಲ ಥರದ ಸಹ ಇಲ್ಲ. ಆಮೇಲೆ ಇವರು ತುಂಬ ಒಂದು ಡಿಪ್ರೆಷನ್ಗೆ, ಆಪತ್ ಬಾಂಧವ ಅಂತ ಅನ್ಬೋದು, ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಅಂದರೆ ಬೇಜಾರು ಇರುತ್ತೆ, ಇಲ್ಲ ನೀನು ತುಂಬ ಚೆನ್ನಾಗಿದೆಯಾ, ಡೋಂಟ್ ವರಿ, ನೀನೇನು, ಅಥವಾ ಏನೋ ಮಾರ್ಕ್ಸ್ ಕಮ್ಮಿ ಆಯ್ತಂದ್ರೆ ಇಲ್ಲ ನೀನು ಮಾಡ್ತೀಯಾ, ಈ ಥರ. ಅಂದರೆ ಇವರು ಅವರ ವಿಶ್ವಾಸವನ್ನು
ಒಂದು ಗಳಿಸ್ಕೊಳ್ಳೋಕ್ಕೆ ಆದಷ್ಟು ಮೆಚ್ಚುಗೆಯನ್ನು ಗಳಿಸೋದು, ವಿಶ್ವಾಸ ಗಳಿಸೋದು, ಸಹಾಯ ಮಾಡೋದು, ಇವ್ರಿಗೇನೋ ಕೇಳಿದಾಗ ತಕ್ಷಣ ಸಹಾಯ ಮಾಡೋದು, ತುಂಬ ಹತ್ರ ಆಗ್ತಾ ಬರ್ತಾರೆ. ಇದು ಎರಡನೇ ಹಂತದಲ್ಲಿ. ಅಂದರೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತಿದೆ, ಒಂದೇ ಸಲ ನಡೆಯೋದಿಲ್ಲ. ಆ ವಿಶ್ವಾಸ ಬಂದಾಗ ಏನಾಗುತ್ತೆ, ಆವಾಗಲೇ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಆಮೇಲೆ ಮೆಸೇಜ್ಗಳಾಗುತ್ತೆ, ಸಂತೋಷ ಆಗುತ್ತೆ. ಅಯ್ಯೋ ನನಗೂ ಒಬ್ರು ಇದ್ದಾರಲ್ವಾ, ಫ್ಯಾಮಿಲಿಲಿ ನಾನು ಮೋಸ್ಟ್ ನೆಗ್ಲೆಕ್ಟೆಡ್ ಕ್ಯಾಂಡಿಡೇಟ್, ಅಪ್ಪ ಅಮ್ಮ ಬೈತಾ ಇರ್ತಾರೆ, ಯೂಸ್ಲೆಸ್ ಫೆಲೋ ಕಣ ನೀನು, ಪ್ರಯೋಜನಕ್ಕೆ ಬಾರದವರು ಅಂತ. ಅಥವಾ ಹೆಣ್ಮಗಳಿಗೂ ಅದೇ ಆಗಿರ್ಬೋದು. ಆಗ ಯಾರೋ ಹುಡುಗಿ ನನ್ನ ಹತ್ರ ಗುರುತಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ತುಂಬ ಸಂತೋಷವನ್ನು ನೀಡೋಂಥದ್ದು. ವಿಶ್ವಾಸ ಗಳಿಸ್ತಾರೆ, ಗುರುತಿಸ್ತಾರೆ, ಎಲ್ಲ ಆಗುತ್ತೆ. ಈ ಎರಡನೇ ಹಂತದಲ್ಲಿ ಆಕ್ಸಿಟಾಸಿನ್ ಜಾಸ್ತಿ ರಿಲೀಸ್ ಆಗುತ್ತೆ. ಮೊದಲನೇ ಹಂತದಲ್ಲಿ ಡೋಪಮೈನ್ ರಿಲೀಸ್ ಆಯಿತು, ಎರಡನೇ ಹಂತದಲ್ಲಿ ಆಕ್ಸಿಟಾಸಿನ್ ರಿಲೀಸ್ ಆಗಿ ಅವ್ರಿಗೆ ತುಂಬ ನಂಬಿಕೆ ಬಂದ್ಬಿಡುತ್ತೆ ಅವ್ರ ಮೇಲೆ. ಎಷ್ಟು ಯಾರು ಹೇಳಿದ್ರು ಅವರು ಕೇಳೋ ಪರಿಸ್ಥಿತಿಲಿ ಇರಲ್ಲ, ನಂಬಿಡ್ತಾರೆ ಅವರು. ಆ ನಂಬಿಕೆ ಅಂದರೆ ತುಂಬ ಬ್ಲೈಂಡ್ ಆಗಿ ನಾವು ನಂಬ್ತೀವಿ ಅಂತಾರಲ್ಲ, ಆ ಥರ ನಂಬೋದಕ್ಕೆ ಶುರು ಮಾಡ್ತಾರೆ. ಮೂರನೇ ಹಂತದಲ್ಲಿ ವಿಶೇಷವಾಗಿ ಒಂದು ಸಂಬಂಧವನ್ನು ಕಲ್ಪಿಸೋ ಥರ ಮಾಡ್ತಾ ಬರ್ತಾರೆ ಅವರು. ಎರಡನೇದು ವಿಶ್ವಾಸ ಗಳಿಸೋದು, ಮೂರನೇದು ವಿಶೇಷವಾಗಿ ಅವ್ರು ಹೇಳ್ತಾರೆ, ನೀನು ನನ್ನ ಸೋಲ್ಮೇಟು, ನೀನು ಹುಟ್ಟಿರೋದೇ ನನಗೋಸ್ಕರ, ನಿಮಗೆ ನನ್ನ ಹಾರ್ಟಲ್ಲಿ ಒಂದು ಸ್ಪೆಷಲ್ ಸ್ಥಾನ ಇದೆ ಅಂತ. ಖಂಡಿತ ಈ ಥರ ಸ್ಪೆಷಲ್ ಸ್ಥಾನ ಇದೆ. ಆಮೇಲೆ ನಾನು ಸದಾಕಾಲ ನಿನ್ನ ಜ್ಞಾಪಕದಲ್ಲೇ ಇರ್ತೀನಿ, ನಾನು ಊಟ ಮಾಡಬೇಕಾದ್ರೂ ನಿಂದೆ ಜ್ಞಾಪಕ. ಅಂದರೆ ಆ ಥರ ತುಂಬ ವಿಶೇಷವಾದ ಸಂಬಂಧ ಇದೆ ನಮ್ಮಿಬ್ಬರ ಮಧ್ಯ ಅನ್ನುವ ಥರ ಒಂದು ಟ್ರ್ಯಾಕ್ ಮಾಡ್ತಾ ಬರ್ತಾರೆ. ಆಮೇಲೆ ಅದಕ್ಕೆ ಜೊತೆಗೆ ಪೂರಕವಾಗಿ ಹಿಂದಿನ ಜನ್ಮದ ಕಥೆಗಳನ್ನು ಹೇಳಿ ನಂಬಿಸೋ ಅಂಥದ್ದು ಇರಬಹುದು. ಎಲ್ಲ ಥರನೂ ಮಾಡ್ತಾರೆ. ಇದು ಎಲ್ಲ ಥರ ಎಷ್ಟು ಸಾಧ್ಯನೋ ಅಷ್ಟು ವಿಶೇಷವಾಗಿ. ಆಮೇಲೆ ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಅಂತಂತಾರೆ. ನೀನು ತುಂಬ ಸ್ಪೆಷಲ್, ನನ್ನ ಜೀವನದಲ್ಲಿ ನೀನು ಬಂದಮೇಲೆ ಚೇಂಜಸ್ ಆಯಿತು ಅಂತಾರೆ. ಏನೂ ಆಗಿರೋದಿಲ್ಲ, ಬಂದೆಲ್ಲ ಹೇಳಬೇಕಲ್ಲ. ನೀನು ಬಂದ ಮೇಲೆ ನನ್ನ ಜೀವನದಲ್ಲಿ ಚೇಂಜಸ್ ಆಯಿತು, ನೀನು ಬಂದ ಮೇಲೆ ನಾನು ಸುಖ ನೋಡ್ತಾ ಇದ್ದೀನಿ, ನಗುನೇ ಮರ್ತುಬಿಟ್ಟಿದೆ, ನಿನ್ನಿಂದನೇ ನಾನು ನಗ್ತಾ ಇದ್ದೀನಿ, ನೀನೇ ಎಲ್ಲ ಅನ್ನುವ ಥರ ಒಂದು ಸ್ಪೆಷಲ್ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಮೂರನೇ ಹಂತ. ಇದು ಒಂದಷ್ಟು ದಿನ ನಡೆಯುತ್ತಿದ್ದು, ಇದೆಲ್ಲ ಸಡನ್ನಾಗಿ ಯಾವುದೂ ಆಗಲ್ಲ. ಸಡನ್ ಆಗಾದರೆ ನಮ್ಮ ಮೆದುಳು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ, ಇಲ್ಲಿ ಏನೋ ಮೋಸ ಇದೆ ಅಂತ. ಇದು ಸಡನ್ನಾಗಿ ನಡೆಯೋಂಥದ್ದಲ್ಲ, ಹಂತ ಹಂತವಾಗಿ ನಡೆಯೋಂಥದ್ದು. ಯಾವಾಗ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಏನೂ ಕೇರ್ ತಗೊಳ್ಳದೆ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ, ಈ ಎಲ್ಲ ಹಂತಗಳನ್ನು ದಾಟ್ತಾ ಇರ್ತಾರೆ ಅವರು. ಅಂದರೆ ಈ ಎರಡು ಹಂತಗಳಲ್ಲೇ ಪೇರೆಂಟ್ಸ್ ಸ್ವಲ್ಪ ಒಂದು ವ್ಯತ್ಯಾಸವನ್ನು ಗಮನಿಸ್ತಾರೆ. ಈಗ ನೋಡಿ, ಮೊದಲೆಲ್ಲ ಬೇಜಾರಾಗಿರುವಂಥ ಮಗಳು ತುಂಬ ಸಂತೋಷವಾಗಿರ್ತಾಳೆ, ತುಂಬ ವಿಶೇಷವಾಗಿ ಅಲಂಕಾರ ಮಾಡ್ಕೊಂಡು ಹೋಗೋದೇ ಅಂತದಾಗಲಿ, ಇದೆಲ್ಲ ಒಂದು ಸ್ವಲ್ಪ ಅನ್ಯಾಚುರಲ್ ಅಂತ ಅನಿಸುತ್ತೆ. ಮೊದಲು ಒಂಥರ ಇರಲಿ, ಈ ಥರ ಈ ಬದಲಾದ ವರ್ತನೆಗೆ ಏನು ಕಾರಣ ನೋಡಬೇಕಲ್ವ, ಗಮನಿಸ್ಬೇಕಲ್ವ. ಆದರೆ ಗಮನಿಸೋಕೆ ಅವ್ರಿಗೆ ಪುರ್ಸೋತಿರೋದಿಲ್ವಲ್ಲ. ಏನೋ ಸಂತೋಷವಾಗಿದ್ದಾಳೆ, ಏನಕ್ಕೆ ಸಂತೋಷವಾಗಿದ್ದಾಳೆ, ಅವಳಿಗೇನೋ ಒಳ್ಳೆ ಮಾರ್ಕ್ಸ್ ಬಂತಾ, ಇನ್ನೇನೋ ಬಂದರೆ ತಾನೇ, ಏನೋ ನಿನಗೂ ಒಂದಷ್ಟು ಅವಾರ್ಡು, ಒಂದು ಹಾನರ್ ಏನೋ ಒಂದು ಆದಾಗ ನೀನು ಸಂತೋಷ ಪಡ್ತೀಯ. ರಿವಾರ್ಡ್ ಏನೋ, ಅದೇನು ಆ ರಿವಾರ್ಡ್ ಏನು ಅನ್ನೋದು ಯೋಚನೆ ಮಾಡಬೇಕಲ್ವ ಅವರು. ಇದ್ದಕ್ಕಿದ್ದಂಗೆ ಈ ಬದಲಾವಣೆ ಏನಕ್ಕೆ ಅಂದರೆ, ಆ ಏಜಲ್ಲಿ ಇಟ್ ಇಸ್ ರಿಯಲಿ ಡೇಂಜರಸ್. ಏನೋ ಒಂದು ಇದೆ, ಒಳ್ಳೆ ಬದಲಾವಣೆ ಆದರೆ ಫೈನ್, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ, ನಿಧಾನವಾಗಿ ಸಂಬಂಧಗಳನ್ನು ದೂರ ಮಾಡ್ತಾ ಬರ್ತಾರೆ. ನಿನ್ನ ಫ್ರೆಂಡ್ಸ್ಗಳು ಸರಿ ಇಲ್ಲ, ಜಾಸ್ತಿ ಅವ್ರ ಜೊತೆ ಸೇರಬೇಡ, ನಮ್ಮ ನೋಡಿ ತುಂಬ ಹೊಟ್ಟೆ ಕಿಚ್ಚು ಇದ್ದಾರೆ ಅವರು, ಅದಕ್ಕೋಸ್ಕರ ನನ್ನ ಬಗ್ಗೆ ಏನೇನೋ ಹೇಳ್ಕೊಡ್ತಾರೆ ನಿನಗೆ, ಅವ್ರ ಜೊತೆ ಕಟ್ ಮಾಡ್ತಾ ಬರ್ತಾರೆ. ಫ್ರೆಂಡ್ ಸರ್ಕಲ್ನ ಕಟ್ ಮಾಡ್ತಾರೆ. ತಂದೆ ತಾಯಿಗಳ ಬಗ್ಗೆ ತುಂಬ ಅವ್ರಿಗೆ ವಿಷ ತುಂಬ್ತಾ ಬರ್ತಾರೆ. ಅದು ಹುಡುಗ ಹುಡುಗಿ ಯಾರು ಆಗಿರ್ಬೋದು, ನೋಡು ನಿನ್ನ ತಂದೆ ತಾಯಿಗಳು ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿಗಳ ಅವರೆಲ್ಲೋ ಮಲತಂದೆ ಮಲತಾಯಿ ಇರಬೇಕು, ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ನಿನ್ನ ಬಗ್ಗೆ ಕೇರೇ ಇಲ್ವಲ್ಲ, ನೋಡು ನಿನ್ನ ತಮ್ಮ ತಂಗಿಗೆ ಎಷ್ಟೆಲ್ಲ ಇದು ಮಾಡ್ತಾರೆ, ನೋಡು ನಿನಗೆ ಈ ಥರ ಡಿವೈಡ್ ಆ್ಯಂಡ್ ರೂಲ್ ಕರೆಕ್ಟ್. ಈ ಥರ ತಂದೆ ತಾಯಿಗಳ ಬಗ್ಗೆನೇ ಅವರಿಗೆ ಮನಸ್ಸಿನಲ್ಲಿ ಇವರು ಅದಕ್ಕೋಸ್ಕರ. ಈಗ ನೋಡಿ, ತಂದೆ ತಾಯಿನ ಸಾಯಿಸಬೇಕು ಅಂತಂದರೆ ಎಷ್ಟು ದ್ವೇಷ ಇರಬೇಕು, ತಂದೆ ತಾಯಿನೇ ಸಾಯಿಸಬೇಕು ಅಂದರೆ ಎಷ್ಟು ದ್ವೇಷನ ತುಂಬಿರಬೇಕು ಅಂತ ನೀವು ಯೋಚನೆ ಮಾಡಿ. ಒಬ್ಬ ವ್ಯಕ್ತಿನ ಸಾಯುವ ಥರ ಕೊಲೆಗಾರನ ಮಾಡಬೇಕು ಅಂದರೆ ಅವನ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗಿದೆ, ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಥರದನ್ನು ಮಾಡ್ತಾ ಬರ್ತಾರೆ. ನಂತರದ ಹಂತದಲ್ಲಿ, ಇನ್ನೂ ಮುಂದುವರಿದ ಹಂತದಲ್ಲಿ ಭಾವನಾತ್ಮಕವಾಗಿ ಅವ್ರನ್ನ ಹಿಡಿದಿಟ್ಕೊಳ್ತಾರೆ. ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ಅಡಿಕ್ಷನ್ ಆಗೋಯ್ತು, ಆ ಹುಡುಗಿ ಅಡಿಕ್ಷನು ಅಥವಾ ಹುಡುಗ ಅಡಿಕ್ಷನ್ ಆಗೋಯ್ತು. ಇದು ಯಾವ ಥರ ಅಂದರೆ, ಇದನ್ನು ಈ ಬ್ರೈನ್ ಫಂಕ್ಷನಲ್ MRIಲಿ ನೋಡಿದ್ದಾರೆ. ನೀವು ಸ್ಮೋಕ್ ಮಾಡಿದಾಗ ಯಾವ ಭಾಗ ಅದು ಬ್ರೈನಲ್ಲಿ ಕಾಣುತ್ತೆ ಅಡಿಕ್ಷನ್ ರೀಜನು, ಅದೇ ಭಾಗನೂ ಇಲ್ಲಿ ಇಂಥ ಸಂಬಂಧದಲ್ಲೂ ಅದು ಹೈಲೈಟ್ ಆಗೋ ಅಂಥದ್ದು, ಆ್ಯಕ್ಟಿವೇಟ್ ಆಗಿರುತ್ತದು. ಹಾಗೇನಾಗುತ್ತೆ, ಫುಲ್ ಅಡಿಕ್ಷನ್ ಆದಮೇಲೆ ಗ್ರ್ಯಾಚುಲಾಗಿ ಏನು ಮಾಡ್ತಾರೆ, ಅದನ್ನು
ಒಂದಷ್ಟು ದಿನ ಸಿಗೋದೇ ಇಲ್ಲ, ಫೋನ್ಗೆ ಸಿಕ್ಕೋದಿಲ್ಲ. ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ, ಹುಡುಗನಿಗೆ ಆಗಲಿ ಹುಡುಗಿಗೆ ಆಗ್ಬೋದು. ಇದನ್ನು ಕ್ರಿಯೇಟ್ ಮಾಡ್ತಾ ಬರ್ತಾರೆ. ಆಮೇಲೆ ಸಿಕ್ಕ ಅಂಥದ್ದು, ಆಮೇಲೆ ಪುನಃ ಇನ್ನೊಂದು ಸ್ವಲ್ಪ ಸಿಕ್ಕೋದಿಲ್ಲ. ಈ ಥರ ಆಟ ಆಡ್ಸೋಕ್ಕೆ ಶುರು ಮಾಡ್ತಾರೆ. ಆಟ ಆಡ್ಸೋದು ಅಂದಾಗ ಇಲ್ಲೇನಾಗುತ್ತೆ, ಡೋಪಮೈನು ರಿಲೀಸ್ ಆಗ್ತಾ ಇರುತ್ತೆ. ಅದೇನು ಮಾಡ್ತಾ ಇರುತ್ತೆ ಅಂದರೆ, ಇದು ಜೂಜ್ ಥರ. ಇಲ್ಲ ಸಿಕ್ಕಿಲ್ಲ ಅಂದರೆ ಸಿಕ್ಕೇ ಸಿಗ್ತಾನೆ, ಒಂದು ಸ್ಕೇರ್ಸಿಟಿ ಕ್ರಿಯೇಟ್ ಮಾಡೋದು. ಎಕ್ಸಾಕ್ಟ್ಲಿ, ಹೌದು. ಆಮೇಲೆ ಡಿಮಾಂಡ್ ಜಾಸ್ತಿ ಆ ಡಿಮ್ಯಾಂಡ್ ನೋಡಿ, ನಿಮ್ಮ ಫೈನಾನ್ಷಿಯಲ್ ಇದರಲ್ಲಿ ಅದೇ ಥರ. ಹೌದು, ಎಕನಾಮಿಕ್ಸ್ ಎಲ್ಲ ಪಾಲಿಸಿ ಇರುತ್ತೆ. ಹೌದು, ಅದೇ ಪಾಲಿಸಿ. ಏಕೆಂದರೆ ಇದೆಲ್ಲ ಬ್ರೈನ್ ಗೇಮ್ ಇದು. ಅಲ್ಲಿ ನೋಡಿ, ಅದೇ ಥರನೇ ತಾನೇ ಅವ್ರು ಮಾಡೋದು. ಭಾವನೆಗಳ ಜೊತೆ ಆಟ, ಭಾವನೆಗಳ ಜೊತೆ ಖಂಡಿತವಾಗ್ಲಿ ಎಮೋಷನಲ್ ಇದನ್ನೇ ಎನ್ಕ್ಯಾಶ್ ಮಾಡ್ತಾ ಬರ್ತಾರೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾನೆ ಹೇಳ್ತಾರೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾನೆ ಹೇಳ್ಬೋದು. ಸಿಗ್ತಾರೆ, ಆಮೇಲೆ ಸಿಕ್ಕೋದಿಲ್ಲ, ಪುನಃ ಪುನಃ ಸಿಗ್ತಾರೆ, ಒಂದಷ್ಟು ದಿನ ಫೋನ್ಗೆ ಸಿಕ್ಕೋದಿಲ್ಲ. ಇಂಥದ್ದನ್ನ ನಾನು ಸಹ ನೋಡಿದ್ದೀನಿ. ಎಷ್ಟು ಅವ್ರಿಗೆ ನೀವು ಅರ್ಥ ಮಾಡಿಸಿದ್ರು ಅವರು ಹೇಳಲ್ಲ, ಇಲ್ಲ ಅವನು ಆ ಥರ ಅಲ್ಲ, ಅವ್ನು ಎಲ್ಲೋ ದೂರ ಹೋಗಿದ್ದಾನೆ, ಅಲ್ಲಿ ನೆಟ್ವರ್ಕ್ ಇಲ್ಲ ಅನಿಸುತ್ತೆ, ಏನೋ ಕಷ್ಟ ಇದೆ, ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅಥವಾ ಅದು ಆ ಥರ ಅವ್ರನ್ನೇ ಜಸ್ಟಿಫೈ ಮಾಡ್ಕೊಂತ ಸಮಾಧಾನ ಮಾಡ್ಕೊಂತ ಬರ್ತಾರೆ. ಯಾಕೆಂದರೆ ಪುನಃ ಸಿಗ್ತಾರಲ್ಲ ಅವರು, ಒಂದಷ್ಟು ದಿನ ಸಿಕ್ಕಲ್ಲ, ಆಮೇಲೆ ಸಿಗ್ತಾರಲ್ವ, ಅವಾಗ ಅಯ್ಯೋ ನಾನು ಏನೋ ಅಂದ್ಕೊಂಡಿದ್ದೀನಿ, ನೀನು ನನಗೆ ಮೋಸ ಮಾಡ್ತೀಯಾ ಅಂದರೆ ನಿನಗೆಲ್ಲರೂ ಮೋಸ ಮಾಡ್ತೀನಿ ನಾನು ಅಂತ ಅಂದರೆ ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ತಗೊಂತಾರೆ. ಫೈನಲ್ ಸ್ಟೇಜಲ್ಲಿ ಯಾವ ಥರ ಅಂತಂದರೆ, ನಾನು ಏನು ಹೇಳ್ತೀನಿ ಅದನ್ನ ನೀನು ಕೇಳಬೇಕು, ಆ ಒಂದು ಸ್ಥಿತಿಗೆ ಬಂದಿರ್ತೀನಿ. ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿದ್ರೆ ಮಾಡಬೇಕು, ಆ ಸ್ಥಿತಿಗೆ ತಲುಪಿರುವಂತಹ ಪರಿಸ್ಥಿತಿ. ಅಲ್ಲಿ ಅವರು ಒಂದು ಯಾವ ಥರ ಸಾಮಾನ್ಯ ಇಂಥ ಎಲ್ಲ ಕೇಸಲ್ಲೂ ಏನು ಮಾಡೋದಂದರೆ, ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತಾರೆ. ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಹೇಳೋದಾದ್ರೆ ನೀನು ಕೇಳಿದ್ರೆ ಮಾತ್ರ ನಾನು ನಿನ್ನ ಪ್ರೀತಿ ಇದೆ ಅಂತ ಅನ್ಕೊಂತೀನಿ. ಈ ಸಂದರ್ಭದಲ್ಲೇ ಅವರ ಖಾಸಗಿ ವಿಚಾರಗಳನ್ನು ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋದೇ ಸಾಮಾನ್ಯ. ನಾವೆಲ್ಲ ನೋಡ್ಬೇಕಾರೆ ಅಂತೀವಿ 300 ವಿಡಿಯೋಗಳು ಹೆಣ್ಣು ಮಕ್ಕಳದ್ದು ಲೀಕ್ ಆಯಿತು ಅಂತಂದರೆ ಆಶ್ಚರ್ಯ ಆಗುತ್ತೆ. ಇದೆಲ್ಲರೂ ಸಾಧ್ಯನ? ಹೇಗೆ ಹುಡುಗಿರಿಗೆ ಬುದ್ಧಿ ಇರಲಿಲ್ವಾ? ಅಲ್ಲಿ ಹೋಗಿ ಅದೆಲ್ಲ ರೆಕಾರ್ಡ್ ಆಗೋವರೆಗೂ ಅವ್ರು ಏನು ಮಾಡ್ತಿದ್ರು, ಮಣ್ಣು ತಿಂತಿದ್ರಾ ಅಂತ ನಾವು ಅಂತೀವಿ. ಏನಂದರೆ ಅವ್ರನ್ನ ಟ್ರ್ಯಾಪ್ ಮಾಡಿರೋವಂಥವ್ರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಪ್ರೀತಿ ಇದ್ದರೆ ನಾವು ಮದುವೆ ಆಗೋಣ, ನಾವೆಲ್ಲ ಚೆನ್ನಾಗಿರೋಣ, ಆದರೆ ನಿನಗೆ ಪ್ರೀತಿ ಇಲ್ಲ ಅಂತ ನನಗನ್ಸುತ್ತೆ. ನಿನ್ನ ಪ್ರೀತಿನ ಹೆಂಗೆ ಪ್ರೂವ್ ಮಾಡ್ತೀಯ ನೀನು? ನನ್ನ ಪ್ರೀತಿ ಪ್ರೂವ್ ಮಾಡಬೇಕು ಅಂದರೆ ನಾವು ದೈಹಿಕವಾಗಿ ನಾವು ಬಳಸ್ಕೋಬೇಕು. ಹೌದು, ಅದು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಂಥದ್ದೇ ಆಗಲಿ, ಡ್ರಗ್ ಪೆಡ್ಲಿಂಗ್ಗೆ ಅವ್ರನ್ನ ಬಳಸ್ಕೊಳ್ಳೋಂಥದ್ದೇ ಆಗಲಿ, ಅವ್ರಿಗೆ ಡ್ರಗ್ಸ್ ಕೊಡೋಂಥದ್ದೇ ಆಗಲಿ, ಈ ಥರ ಬೇಕಾದಷ್ಟು ಇದು ಒಂದು ಹಂತದಲ್ಲಿ ನಡೆಯಲ್ಲ. ಕೊನೆಗೆ ಆ ಹಂತ ಆದಮೇಲೆ ಅವಳಿಗೆ ಇನ್ಯಾವ ಆಪ್ಷನೂ ಇರೋದಿಲ್ಲ. ಅವನು ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಇಲ್ಲ ನಿನ್ನ ವಿಡಿಯೋ ವೈರಲ್ ಮಾಡ್ತೀನಿ, ಅವ ತಂದೆ ತಾಯಿ ಹತ್ರ ಹಣ ತಗೊಳ್ಳೋದೇ ಆಗಲಿ, ಇದೇ ಆಗಲಿ. ಈ ಜಾಲ ಅನ್ನೋದು ಇದೆಯಲ್ಲ, ಈ ತಂದೆ ತಾಯಿಗಳು ಹೇಳ್ತಾರಲ್ಲ, ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಮಕ್ಕಳು ಹಿಂಗಾಯಿತು, ಖಂಡಿತ ಅಲ್ಲ. ವರ್ಷಾನುಕಾಲ ನಡೆದಿರುತ್ತೆ. ಆವಾಗಲೇ ಅವ್ರದ್ದು ಯಾವುದು ಮೊಬೈಲಲ್ಲಿ ಚಾಟಿಂಗ್, ಈಗ ನೋಡಿ ಸಿಯಾ ಗೋಯಲ್ದು ಚಾಟಿಂಗ್ ನೋಡಿದ್ರೆ 248 ಗಂಟೆಗಳ ಕಾಲ ಚಾಟ್ ಮಾಡಿದ್ದಾರೆ ಅವರು. ಇದೆಲ್ಲ ಆಮೇಲೆ ಸಿಕ್ಕಂಥದ್ದು ಅಲ್ವಾ? ಹಾಗಾಗಿ ನೀವು ಡೆಪ್ತಲ್ಲಿ ಹುಡುಕ್ತಾ ಹೋದರೆ ಇದು ಒಂದು ದಿನದಲ್ಲ, ಇದು ಬಹಳ ದೊಡ್ಡ ಪ್ಲ್ಯಾನ್ ಮಾಡಿರ್ತಾರೆ. ಇದು ಹಂತ ಹಂತವಾಗಿ ನಡೆಯುವಂಥದ್ದು. ಹಾಗಾಗಿ ತಂದೆ ತಾಯಿಗಳು ಬ್ಲೈಂಡಾಗಿ ಎಲ್ಲ ಒಳ್ಳೆಯವರು, ಒಳ್ಳೆ ಮಕ್ಕಳೇ ಇರಬಹುದು, ಆದರೆ ಪ್ರಪಂಚ ಒಳ್ಳೆಯದಿಲ್ಲ. ಅದಕ್ಕೆ ಬಲಿಯಾಗದಿದ್ದ ಹಾಗೆ ನೋಡ್ಕೋಬೇಕು ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಕ್ಕಳ ಶೈಕ್ಷಣಿಕವಾಗಿ ಅವರಿಗೆ ಸಪೋರ್ಟ್ ಮಾಡಿ, ಕ್ರೀಡೆಗಳಲ್ಲಿ ಅವರು ಭಾಗವಹಿಸಲಿ, ಅದರ ಜೊತೆಗೆ ಸಂಗೀತ ಆಗ್ಬೋದು, ಸಾಹಿತ್ಯ, ಆಧ್ಯಾತ್ಮ, ಆಮೇಲೆ ಸಾಮಾಜಿಕ ಆರೋಗ್ಯ, ಸಾಮಾಜಿಕ ಬದ್ಧತೆ. ಈಗ ಕಾಲೇಜ್ಗಳಲ್ಲಿ NCC ಅಂತಿರುತ್ತೆ, NSS ಅಂತಿರುತ್ತೆ, ಬೇಕಾದಷ್ಟಿರುತ್ತೆ. ಯಾವುದೋ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಸೇವಾ ಕಾರ್ಯ ಮಾಡೋದು, ಆಮೇಲೆ ಎನ್ವೈರ್ನಮೆಂಟಲ್ ಪರಿಸರವನ್ನು ಉಳಿಸಿ ಎನ್ನುವ ಆಂದೋಲನ, ಈ ಥರ ಮಾಡೋ ಮಕ್ಕಳು ಇದ್ದಾರೆ. ಇಲ್ಲಿ ಪೋಷಕರು ಅವರಿಗೆ ಶಿಕ್ಷೆ ಕೊಡೋ ಬದಲು, ಈಗ ಆಗೋಗಿದೆ, ಶಿಕ್ಷೆ ಕೊಡೋ ಬದಲು, ಹೌದು, ಅಥವಾ ಬಲವಂತ ಮಾಡಿ ಇದು ಮಾಡೋ ಬದಲು ಅವ್ರು ಏನು ಮಾಡಬೇಕು ಅಂತಂದರೆ, ಆಗೋಗಿರೋದನ್ನ ಧೈರ್ಯವಾಗಿ ಎದುರಿಸೋಕ್ಕೆ ಆ ಮಕ್ಕಳ ಜೊತೆ ನಿಲ್ಲಬೇಕಾಗುತ್ತೆ. ಅವರು ಏನಾಗಿದೆ ಅದಕ್ಕೋಸ್ಕರನೇ ತಂದೆ ತಾಯಿಗಳು ಫ್ಯಾಮಿಲಿ ಜೊತೇಲಿ ಇಲ್ಲ ಅಂತಲೇ ಈ ಥರದ್ದೆಲ್ಲ ತೊಂದರೆ ಆಗಿರೋದು. ತಂದೆ ತಾಯಿಗಳು ಸರಿಯಾಗಿ ಆ ಹುಡುಗಿಗೆ ಎಲ್ಲ ಕೇಳಿ ಎಲ್ಲ ತಿಳ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಈ ಥರ ಪ್ರಸಂಗಗಳು ಬರ್ತಾನೆ ಇರಲಿಲ್ಲ. ಆ ಒಂದು ಅವ್ರಿಗೆ ಧೈರ್ಯನ ನೀಡಬೇಕು. ಏನಿದೆ ಹೇಳು, ನಾನು ನಿಮ್ಮ ಜೊತೆಗಿರ್ತೀವಿ, ತಂದೆ ತಾಯಿಗಳು ನೀನು ಒಳ್ಳೆಯದಕ್ಕೆ ಮಾಡ್ತಾಯಿದ್ದೀವಿ ಅಂದಾಗ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ. ಇಲ್ಲಿ ಬಲವಂತ ಮಾಡಿರ್ತಾರೆ ಅವರು, ಅದಕ್ಕೆ ಅದರ ತೊಂದರೆ ಆಗಿರೋದು. ಶಿಕ್ಷೆ ಕೊಡ್ತಾರೆ, ಇಲ್ಲ ಅಂದರೆ ಶಿಕ್ಷೆ, ಬಲವಂತ ಇವೆರಡು ಬಿಟ್ಟು ಸುರಕ್ಷತಾ ಸಂಬಂಧಗಳ ಬಗ್ಗೆ ತಿಳುವಳಿಕೆನ ಮಕ್ಕಳಿಗೆ ನಾವು ಕೊಡಲೇಬೇಕಾಗುತ್ತೆ. ಸುರಕ್ಷತೆ ಅಂದ್ರೇನು, ಸಂಬಂಧಗಳಲ್ಲಿ ಸುರಕ್ಷತೆಯನ್ನು ನಾವು ಹೇಗೆ ಇದು ಮಾಡಬೇಕು, ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಆಹಾರಗಳು, ಒಳ್ಳೆಯ ದಿನಚರಿ, ಬೆಳಿಗ್ಗೆನೇ ಎದ್ದು
ದೇವರಿಗೆ ಒಂದು ಕೈ ಮುಗಿಯೋಂಥದ್ದು, ಪೂಜೆ ಮಾಡೋಂಥದ್ದು, ಒಂದು ವಾರದಲ್ಲಿ ಒಂದು ದಿನ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಸಂಬಂಧಿಕರ ಮನೆಗೆ ಹೋಗುವಂಥದ್ದು, ಗುರು ಹಿರಿಯರನ್ನು ನೋಡ್ಕೊಳ್ಳೋಂಥದ್ದು, ಈ ಥರದ್ದು ಎಲ್ಲ ಇದನ್ನೇ ಸಂಸ್ಕಾರ ಅಂತ ನಾವು ಹೇಳೋವಂಥದ್ದು. ಒಳ್ಳೆ ನಿದ್ರೆ ಮಾಡೋಂಥದ್ದು. ನಿದ್ರೆ ಇಂಡಿಯನ್ಸ್ಗೆ ಏನೆಲ್ಲ ಹೇಳ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. ಈಗ ಪುನಃ 50-100 ವರ್ಷ ಅಂದ್ರೆ ಅದೆಲ್ಲ ಬಹಳ ಕಾಮನ್ ಆಗಿತ್ತು. ಪುನಃ ಹೇಳೋಂಥ ಪರಿಸ್ಥಿತಿ ಈಗ ನೋಡಿ. ಮಕ್ಕಳುಗಳು ರಾತ್ರಿ ಹೊತ್ತು ಪಬ್ಗಳಿಗೆ ಹೋಗ್ತಾರೆ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತಾನೆ ಗೊತ್ತಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ, ಹೋಗಬಾರ್ದು ಅಂತಲ್ಲ. ಎಷ್ಟೊಂದು ಈ ರೀತಿಯ ಕಲ್ಚರ್ಗಳು ಎಷ್ಟೊಂದು ಇಂಪ್ಯಾಕ್ಟ್ ಆಗಿದೆ, ಬೇಕಾದ್ದು ಬಿಟ್ಟು ಬೇಡದ್ದು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂತಲ್ವಾ. ಈಗ ಅಂಥ ಪಬ್ಗಳಿಗೆ ಹೋದಾಗಲೇ ಆ ಡ್ರಿಂಕ್ಸಲ್ಲಿ ಏನೋ ಕೊಟ್ಟಿರೋಂಥದ್ದು ಏನು ಇದೆಲ್ಲ ಆಗಂಥದ್ದು. ಒಬ್ಬ ಹುಡುಗನ ನಂಬ್ಕೊಂಡು ಎಲ್ಲ ಹೋಗಿರ್ತಾಳೆ, ಅವಳು ಹೇಗೆ ಸಾಧ್ಯ ಅದು? ತಂದೆಯನ್ನು ಬಿಟ್ಟು, ತಂದೆ ಅಣ್ಣ ತಮ್ಮದರನ್ನು ಬಿಟ್ಟು ಆಕೆ ಅದನ್ನು ಬೇರೆಯವ್ರನ್ನ ಅಷ್ಟು ಯಾವ ರೀತಿ ನಂಬ್ತಾಳೆ ಅಂತ ನಾವು ನೋಡೋದಾದರೆ, ಇಲ್ಲಿ ಅಷ್ಟೊಂದು ಸ್ವೇಚ್ಛಾಚಾರ ಇನ್ ದ ಸೆನ್ಸು ಪಾಶ್ಚಿಮಾತ್ಯರದು. ಅದನ್ನು ನಾವು ಅನುಕರಣೆ ಮಾಡಿಬಿಟ್ರೆ ನಾವು ದೊಡ್ಡವರು ಸಮಾಜದಲ್ಲಿ ಅನ್ನುವ ಒಂದು ಏನು ಫೂಲಿಶ್ನೆಸ್ ಇದೆಯಲ್ಲ, ಇದರಿಂದನೇ ಇಷ್ಟೆಲ್ಲ ತೊಂದರೆಗಳು, ಅನಾಹುತಗಳು. ಈ ಪ್ರೊಸೆಸ್ ಡಯೆಟು, ಜಂಕ್ ಆಹಾರಗಳನ್ನು ಸೇವನೆ ಮಾಡೋಂಥದ್ದು, ಇದೆಲ್ಲ ಏನಾಗುತ್ತೆ ಅಂದರೆ ಮನಸ್ಸು ದೇಹದ ಮೇಲೆ ಇಂಪ್ಯಾಕ್ಟು ಮಾಡೇ ಮಾಡುತ್ತೆ. ಮನಸ್ಸು ಮತ್ತು ದೇಹ ಹಾರ್ಮೋನ್ಗಳ ವೇರಿಯೇಷನ್ಗಳಾಗುತ್ತೆ. ಆಮೇಲೆ ಡೊಪಮೈನು ಇವೆಲ್ಲ ರಿಲೀಸ್ ಆಗೋಂಥದ್ದು, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗದೇ ಇರೋಂಥದ್ದು, ಇದೆಲ್ಲ ಓವರಾಲ್ ಏನಾಗುತ್ತೆ, ಫೈನಲಿ ಈ ಥರ ಮಕ್ಕಳು ವಿಕ್ಟಿಮೈಸ್ ಆಗೋ ಥರ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳ ಜವಾಬ್ದಾರಿ ಸಹ ಇಲ್ಲಿ ಶಿಕ್ಷೆ ಅಥವಾ ಬಲವಂತಕ್ಕಿಂತ ಸುರಕ್ಷತೆಯ ಬಗ್ಗೆ ಇದು ಮಾಡೋದು. ಸಂಸ್ಕಾರ ಅಂತ ನಾವೇನು ಹೇಳ್ತೀವಿ ಅಷ್ಟೇ, ಓವರಾಲ್ ಸಂಸ್ಕಾರ ಏನು ನಾವು ಕೊಡಬೇಕು ಮಕ್ಕಳಿಗೆ, ಅದನ್ನು ಕೊಟ್ಟು ಅವರ ಜವಾಬ್ದಾರಿಗಳನ್ನು ತಿಳಿಸಿ ಅವರನ್ನು ಒಂದು ಸರಿ ದಾರಿಗೆ ತರೋದ್ರಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ. ಅದು ಇಲ್ಲ ಅಂದರೆ ಲವ್ ಬಾಂಬ್ ಆಗ್ಬೋದು, ಲವ್ ಜಿಹಾದ್ ಆಗ್ಬೋದು. ಗ್ಯಾಸ್ ಲೈಟಿಂಗ್ ಅಂದರೆ ಅಲ್ಲಿ ಭ್ರಮೆನ ಉಂಟು ಮಾಡ್ತಾರೆ. ಭ್ರಮೆ ಯಾವ ಥರ ಅಂತಂದರೆ, ಈಗ ಆ ಹುಡುಗಿ ಅವನು ಇನ್ನೊಬ್ಳಿಗೆ ಮೆಸೇಜ್ ಮಾಡಿರೋದನ್ನ ನೋಡಿರ್ತಾಳೆ, ಕೇಳ್ತಾಳೆ ಅವಳು, ನೋಡು ಮೆಸೇಜ್ ಮಾಡಿದ್ಯಲ್ಲ ಅಂದರೆ, ಇಲ್ಲ ನೀನು ತಪ್ಪು ತಿಳ್ಕೊತಾ ಇದೆಯಾ, ನೀನು ಯಾವಾಗಲೂ ಹೀಗೇ, ನಿನ್ನ ಬುದ್ಧಿನೇ ಇಷ್ಟು, ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಗ್ಯಾಸ್ ಲೈಟಿಂಗ್ ಅಂದರೆ ಭ್ರಮೆ ಉಂಟು ಮಾಡಿಬಿಡೋದು. ನೀನೇ ತಪ್ಪು, ನಿಂದು ತಪ್ಪು, ನಿನ್ನ ಆಲೋಚನೆಗಳೇ ತಪ್ಪು. ಈಗ ಅವಳು ಹೇಳ್ತಾಳೆ, ಇಲ್ಲ ಈ ಥರ ನಾವು ಒಂದು ಸಂಪರ್ಕದಲ್ಲಿರೋದು ತಪ್ಪು ಅಂದರೆ, ನೀನು ಯಾವ ಕಾಲದಲ್ಲಿದೆಯಾ, ನೀನು ಇನ್ನೂ ಅಜ್ಜಿ ಕಾಲದಲ್ಲಿದೆಯಾ, ಈಗ ಕಾಮನ್ ಅದೆಲ್ಲ. ಒಂದು ಹುಡುಗ ಹುಡುಗಿ, ಇದು ಗ್ಯಾಸ್ ಲೈಟಿಂಗ್ ಅನ್ನೋ ಇನ್ನೊಂದು ಪದ. ಹುಡುಗ ಹುಡುಗಿ ಒಂದು ಕಡೆ ಹೋದಾಗ ಡ್ರಿಂಕ್ಸ್ ಮಾಡೋದು ಬಹಳ ಸಹಜ. ಇದು ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ ಅಂತ ಆಕೆಯ ತಿಳುವಳಿಕೆಯನ್ನೇ ಅದು ಭ್ರಮೆ ಅಂತ ತಪ್ಪುನ ಥರ ಮಾಡಿ ಕನ್ವಿನ್ಸ್ ಮಾಡಿಬಿಟ್ಟು ಆಕೆಗೆ ಒಪ್ಸೋ ಅಂತ ಬ್ರೈನ್ ವಾಶ್ ಅಂತೀವಲ್ಲ, ಅದನ್ನು ನಾವು ಗ್ಯಾಸ್ ಲೈಟಿಂಗ್ ಅನ್ಬೋದು. ಇಲ್ಲಿ ಭ್ರಮೆಗೊಳಪಡಿಸೋದು. ಇಲ್ಲ ನಿಜ, ಈ ಥರ ಹೇಳ್ತಿರೋದು ಇದೇ ಸರಿ ಅನ್ನೋ ಥರ ಅದನ್ನ ಮುಂಭಾಗದ ಮೆದುಳನ್ನ ಕಂಪ್ಲೀಟ್ ಶಟ್ ಡೌನ್ ಮಾಡೋ ತಂತ್ರ ಇದು ಕುತಂತ್ರ ಅಂತಾನೆ ಅನ್ಬಹುದು. ಹಾಗಾಗಿ ಇಂಥದ್ರಿಂದ ಮಕ್ಕಳನ್ನ ಕಾಪಾಡ್ಕೊಳ್ಳೋ ಅಂಥದ್ದು ತಂದೆ ತಾಯಿಗಳದ್ದೇ ಜವಾಬ್ದಾರಿ. ಇದು ಏನಕ್ಕೆ ಅಂತಂದರೆ ಫೈನಲಿ ಸಫರ್ ಆಗೋದು ನೀವುಗಳನ್ನೇ, ಇನ್ಯಾರೂ ಅಲ್ಲ. ಏನಾರು ಆದರೆ ಅಯ್ಯೋ ಪಾಪ ಅಂತ ಅಕ್ಕಪಕ್ಕದವರು ನೆಂಟರಿಸ್ಟ್ರು ಹೇಳ್ಬೋದೇ ಹೊರತು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸೊ ಫೈನಲಿ ಇದು ಎಫೆಕ್ಟ್ ಆಗೋದು ಕುಟುಂಬಕ್ಕೆ. ಹಾಗಾಗಿ ಅವರ ಜವಾಬ್ದಾರಿ ಹೆಚ್ಚು ಅಂತ ಹೇಳ್ಬೋದು. ಅದಕ್ಕೆ ಹಿರಿಯರು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ವ, ಎಷ್ಟೊಂದು ಅದ್ಭುತ ವಾಕ್ಯ ಅಂತ ಅಲ್ವಾ? ಹೌದು, ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟ ಹೊತ್ತು ನಿಜಕ್ಕೂ ಕೂಡ ಇದು ಮತ್ತೊಂದು ಅಷ್ಟೇ ಒಂದು ಉಪಯುಕ್ತವಾದ ಸಂಚಿಕೆ. ಇತ್ತೀಚಿನ ವರ್ಷಗಳ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲ ಅಂಶಗಳನ್ನು ತಿಳ್ಕೊಂಡ್ರೆ ಈ ರೀತಿಯ ಒಂದು ಅನಾಹುತಗಳಾಗದ ಹಾಗೆ ಮತ್ತು ಮಕ್ಕಳು ಬಹಳ ಚೆನ್ನಾಗಿ ಅವರೊಂದು ಸಂಸ್ಕಾರ ಕೂಡ ಬೆಳೆಯುತ್ತೆ, ಅವರು ಕೂಡ ಅನುಕೂಲ ಆಗುತ್ತೆ, ಇಡೀ ಕುಟುಂಬಕ್ಕೆ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಈ ಮಾಹಿತಿಗಳನ್ನು ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.